ನಮಸ್ತೆ ಸ್ನೇಹಿತರೆ, ಸ್ಮಾರ್ಟ್ ಕ್ವಿಜ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, 1956ರಲ್ಲಿ ಕರ್ನಾಟಕವನ್ನು ಯಾರ ವರದಿ ಆಧಾರದ ಮೇಲೆ ರಚಿಸಲಾಯಿತು? ಆಪ್ಷನ್ ಎ ಎಸ್.ಕೆ. ಧಾರ್ ಸಮಿತಿ, ಆಪ್ಷನ್ ಬಿ ವಾಂಚೂಸ್ ಸಮಿತಿ, ಆಪ್ಷನ್ ಸಿ ಫಜಲ್ ಅಲಿ ಆಯೋಗ, ಆಪ್ಷನ್ ಡಿ ಜೆ.ವಿ.ಪಿ. ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಫಜಲ್ ಅಲಿ ಆಯೋಗ. ಪ್ರಶ್ನೆ 2, ಕರ್ನಾಟಕ ರಾಜ್ಯದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ಶಕುಂತಲಾ ದೇವಿ, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ. ಪ್ರಶ್ನೆ 3, 1834ರಲ್ಲಿ ಬ್ರಿಟಿಷರು ಕರ್ನಾಟಕದ ಯಾವ ರಾಜ್ಯವನ್ನು ವಶಪಡಿಸಿಕೊಂಡರು? ಆಪ್ಷನ್ ಎ ಕೋಲಾರ, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಗುಲ್ಬರ್ಗ, ಆಪ್ಷನ್ ಡಿ ರಾಯಚೂರು. ಸರಿಯಾದ ಉತ್ತರ ಆಪ್ಷನ್ ಎ ಕೋಲಾರ. ಪ್ರಶ್ನೆ 4, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊದಲ ಗ್ರಾಮ ಯಾವುದು? ಆಪ್ಷನ್ ಎ ಶಿವಪುರ, ಆಪ್ಷನ್ ಬಿ ವಿಧುರಾಶ್ವಥ, ಆಪ್ಷನ್ ಸಿ ಈಸೂರು, ಆಪ್ಷನ್ ಡಿ ಕಿತ್ತೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಈಸೂರು. ಸ್ನೇಹಿತರೆ, ಇಂತಹ ವಿಡಿಯೋಗಳು ನಿಮಗೆ ಪ್ರತಿದಿನ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಮ್ಮ ಎಲ್ಲ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ತಲುಪುತ್ತವೆ. ಪ್ರಶ್ನೆ 5, ಕರ್ನಾಟಕದ ಪರಮಾಣು ವಿದ್ಯುತ್ ಸ್ಥಾವರದ ಹೆಸರೇನು? ಆಪ್ಷನ್ ಎ ಕೈಗಾ, ಆಪ್ಷನ್ ಬಿ ಉಕೈ, ಆಪ್ಷನ್ ಸಿ ಮುಂದ್ರಾ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಕೈಗಾ. 6ನೆಯ ಪ್ರಶ್ನೆ, ವಿಜಯನಗರದ ಅರಸ ಕೃಷ್ಣದೇವರಾಯ ಯಾವ ನಗರವನ್ನು ಸ್ಥಾಪಿಸಿದನು? ಆಪ್ಷನ್ ಎ ಚಂದ್ರಗಿರಿ, ಆಪ್ಷನ್ ಬಿ ನಾಗಲಾಪುರಂ, ಆಪ್ಷನ್ ಸಿ ಉದಯಗಿರಿ, ಆಪ್ಷನ್ ಡಿ ವಾರಂಗಲ್. ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಲಾಪುರಂ. ಪ್ರಶ್ನೆ 7, ಸಂಸ್ಕಾರ ಮತ್ತು ಅವಸ್ಥೆ ಯಾರು ಬರೆದ ಪ್ರಸಿದ್ಧ ಕನ್ನಡ ಸಾಹಿತ್ಯ ಕೃತಿಗಳಾಗಿವೆ? ಆಪ್ಷನ್ ಎ ಯು ಆರ್ ಅನಂತಮೂರ್ತಿ, ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್, ಆಪ್ಷನ್ ಸಿ ಶಿವರಾಮ್ ಕಾರಂತ್, ಆಪ್ಷನ್ ಡಿ ಎಸ್ ಎಲ್ ಭೈರಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಯು ಆರ್ ಅನಂತಮೂರ್ತಿ. ಪ್ರಶ್ನೆ 8, ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಆಪ್ಷನ್ ಎ ಅಘನಾಶಿನಿ, ಆಪ್ಷನ್ ಬಿ ವರಾಹಿ ನದಿ, ಆಪ್ಷನ್ ಸಿ ಕಾವೇರಿ, ಆಪ್ಷನ್ ಡಿ ತುಂಗಾ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ ತುಂಗಾ ನದಿ. ಪ್ರಶ್ನೆ 9, 2011ರ ಹುಲಿ ಜನಗಣತಿ ಪ್ರಕಾರ ಅತಿ ಹೆಚ್ಚು ಹುಲಿ ಇರುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಪ್ರಶ್ನೆ 10, ವಿಸ್ತೀರ್ಣದ ಪ್ರಕಾರ ಕರ್ನಾಟಕ ಭಾರತದ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ? ಆಪ್ಷನ್ ಎ 5ನೆಯ, ಆಪ್ಷನ್ ಬಿ 6ನೆಯ, ಆಪ್ಷನ್ ಸಿ 7ನೆಯ, ಆಪ್ಷನ್ ಡಿ 8ನೆಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕವು ವಿಸ್ತೀರ್ಣದ ಪ್ರಕಾರ 6ನೆಯ ದೊಡ್ಡ ರಾಜ್ಯವಾಗಿದೆ. ಪ್ರಶ್ನೆ 11, ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ರಾಮಕೃಷ್ಣ ಹೆಗಡೆ, ಆಪ್ಷನ್ ಬಿ ಎಸ್ ಆರ್ ಬೊಮ್ಮಾಯಿ, ಆಪ್ಷನ್ ಸಿ ಡಿ ದೇವರಾಜ ಅರಸ್, ಆಪ್ಷನ್ ಡಿ ಸಿದ್ದರಾಮಯ್ಯ.
ಸರಿಯಾದ ಉತ್ತರ ಆಪ್ಷನ್ ಸಿ ಡಿ ದೇವರಾಜ ಅರಸ್. ಪ್ರಶ್ನೆ 12. ಯಾವ ಕೃತಿಯು ಕರ್ನಾಟಕದ ಗುರುತನ್ನು ವ್ಯಾಖ್ಯಾನಿಸುತ್ತದೆ? ಆಪ್ಷನ್ ಎ ಕಾಲಕೇಯ ವಧ, ಆಪ್ಷನ್ ಬಿ ರಾಮಧಾನ್ಯ ಚರಿತ, ಆಪ್ಷನ್ ಸಿ ಮಾನಸೋಲ್ಲಾಸ, ಆಪ್ಷನ್ ಡಿ ಕವಿರಾಜ ಮಾರ್ಗ. ಸರಿಯಾದ ಉತ್ತರ ಆಪ್ಷನ್ ಡಿ ಕವಿರಾಜ ಮಾರ್ಗ. ಪ್ರಶ್ನೆ 13. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ಸಂಸ್ಥಾನಗಳು, ಆಪ್ಷನ್ ಬಿ ರಾಜ್ಯಗಳು, ಆಪ್ಷನ್ ಸಿ ದೇಶಗಳು, ಆಪ್ಷನ್ ಡಿ ಪ್ರಾಂತ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯಗಳು. ಪ್ರಶ್ನೆ 14. ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ರೇಷ್ಮೆ, ಆಪ್ಷನ್ ಬಿ ಆಟಿಕೆಗಳು, ಆಪ್ಷನ್ ಸಿ ಶ್ರೀಗಂಧ, ಆಪ್ಷನ್ ಡಿ ಅಗರಬತ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಟಿಕೆಗಳು. ರಾಮನಗರವು ಗೊಂಬೆಗಳ ನಗರ ಅಥವಾ ಆಟಿಕೆಗಳ ನಗರ ಎಂದು ಪ್ರಸಿದ್ಧಿಯಾಗಿದೆ. ಪ್ರಶ್ನೆ 15. 1967ರಲ್ಲಿ ಕುವೆಂಪುರವರ ಯಾವ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು? ಆಪ್ಷನ್ ಎ ನಾಕುತಂತಿ, ಆಪ್ಷನ್ ಬಿ ಶ್ರೀರಾಮಾಯಣ ದರ್ಶನಂ, ಆಪ್ಷನ್ ಸಿ ಮೂಕಜ್ಜಿಯ ಕನಸುಗಳು, ಆಪ್ಷನ್ ಡಿ ಭಾರತ ಸಿಂಧು ರಶ್ಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀರಾಮಾಯಣ ದರ್ಶನಂ. ಪ್ರಶ್ನೆ 16. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ದಾವಣಗೆರೆ, ಆಪ್ಷನ್ ಡಿ ತುಮಕೂರು. ಸರಿಯಾದ ಉತ್ತರ ಆಪ್ಷನ್ ಸಿ ದಾವಣಗೆರೆ. ಪ್ರಶ್ನೆ 17. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಎಲ್ಲಿದೆ? ಆಪ್ಷನ್ ಎ ಭದ್ರಾವತಿ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಎ ಭದ್ರಾವತಿ. ಪ್ರಶ್ನೆ 18. ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಎಂದೇ ಹೆಸರಾದ ಊರು ಯಾವುದು? ಆಪ್ಷನ್ ಎ ಕಲಬುರ್ಗಿ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಬೀದರ್, ಆಪ್ಷನ್ ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯಪುರ. ಪ್ರಶ್ನೆ 19. ಕರ್ನಾಟಕ ಏಕೀಕರಣ ಆದ ವರ್ಷ ಯಾವುದು? ಆಪ್ಷನ್ ಎ ಜನವರಿ 26, 1950, ಆಪ್ಷನ್ ಬಿ ನವೆಂಬರ್ 1, 1956, ಆಪ್ಷನ್ ಸಿ ನವೆಂಬರ್ 1, 1973, ಆಪ್ಷನ್ ಡಿ ಆಗಸ್ಟ್ 15, 1947. ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ 1, 1956. ಪ್ರಶ್ನೆ 20 ಹಾಗೂ ಕೊನೆಯ ಪ್ರಶ್ನೆ. ಕನ್ನಡದ ಮೊದಲ ಕಾವ್ಯರೂಪದ ಗ್ರಂಥವನ್ನು ಬರೆದವರು ಯಾರು? ಆಪ್ಷನ್ ಎ ಗೋವಿಂದ, ಆಪ್ಷನ್ ಬಿ ಅಮೋಘ ವರ್ಷ, ಆಪ್ಷನ್ ಸಿ ಮೂರನೇ ಕೃಷ್ಣ, ಆಪ್ಷನ್ ಡಿ ಮೂರನೇ ಇಂದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೋಘ ವರ್ಷ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.